ರೆಡಿ 1 2 3 ಸ್ಟಾರ್ಟ್. ಮೇಲ್ಮನವಿದಾರನ ತಂದೆಯು ದಿನಾಂಕ 2/5/1972 ಮರಣ ಶಾಸನ ಪತ್ರವನ್ನು ಬರೆದು ಅದರಲ್ಲಿ ತನ್ನ ಸಮಸ್ತ ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳನ್ನು ಮೇಲ್ಮನವಿದಾರರ ಅಕ್ಕನ 3 ಜನ ಮೊಮ್ಮಕ್ಕಳ ಹೆಸರಿಗೆ ಬರೆದಿರುತ್ತಾರೆ. ಮೇಲ್ಮನವಿದಾರರು ಸದರಿ ಮರಣಶಾಸನ ಪತ್ರದ ಸಿಂಧುತ್ವವನ್ನು 2 ಪುಟಗಳಲ್ಲಿ ಬರೆದಿರುವ ಮರಣಶಾಸನದ ಮೊದಲ ಪುಟದಲ್ಲಿ ಮರಣಶಾಸನ ಬರೆದವರ ಮತ್ತು ಸಾಕ್ಷಿದಾರರ ಸಹಿಗಳು ಇರುವುದಿಲ್ಲ. ಮರಣಶಾಸನದ ಮೊದಲ ಪುಟವನ್ನು ಚಾಪಾಕಾಗದದ ಮೇಲೆ ಬರೆದಿದ್ದು ಅದರ 2ನೆಯ ಪುಟವನ್ನು ಸಾದಾ ಹಾಳೆಯಲ್ಲಿ ಬರೆದಿರುತ್ತಾರೆ. ಮರಣಶಾಸನದ ದಸ್ತೂರ ಸಾಕ್ಷಿಯನ್ನು ಹೇಳಿರುವುದಿಲ್ಲ. ದಿನಾಂಕ 2/5/1972 ಬರೆದಿರುವ ಮರಣಶಾಸನವನ್ನು ಮೊದಲ ಬಾರಿಗೆ 1975ರಲ್ಲಿ ಹಾಜರುಪಡಿಸಿರುತ್ತಾರೆ. ಮರಣಶಾಸನವನ್ನು ಸಾಕ್ಷಿಗಳಿಂದ ರುಜುವಾತುಪಡಿಸಿದ್ದು ಸಾಕ್ಷಿದಾರರು ಪ್ರತಿವಾದಿಗಳ ನಿಕಟ ಸಂಬಂಧಿಕರಾಗಿರುತ್ತಾರೆ. ಮರಣಶಾಸನವನ್ನು ಬರೆದಿಟ್ಟ ಕೆಲವೇ ದಿನಗಳಲ್ಲಿ ಪ್ರತಿವಾದಿಯ ಸಂಬಂಧಿಕರು ಕೊಲೆ ಮಾಡಿರುವುದರಿಂದ ಸಂಶಯಾಸ್ಪದವಾಗಿದೆ ಎನ್ನುವ ಅಂಶಗಳಿಂದ ಮರಣಶಾಸನವನ್ನು ಪ್ರಶ್ನಿಸಿರುತ್ತಾರೆ. ವಿಚಾರಣಾ ನ್ಯಾಯಾಲಯ ಮತ್ತು ಪ್ರಥಮ ಮೇಲ್ಮನವಿ ನ್ಯಾಯಾಲಯಗಳು ಈ ಕೆಳಗಿನ ಅಂಶಗಳಿಗೆ ವಜಾ ಮಾಡಿರುತ್ತಾರೆ. ಮರಣಶಾಸನ ಬರೆದವರ ಮತ್ತು ಸಾಕ್ಷಿದಾರರ ಸಹಿಗಳು ನೈಜವಾಗಿರುತ್ತವೆ. ಮರಣಶಾಸನದ 2ನೆಯ ಪುಟದಲ್ಲಿ ಸಹಿ ಮಾಡಿರುವವರಲ್ಲಿ ಅಥವಾ ಮರಣಶಾಸನವನ್ನು 2 ಪುಟಗಳಲ್ಲಿ ಬರೆದು ಒಂದನ್ನು ಚಾಪಾಕಾಗದ ಹಾಗೂ ಮತ್ತೊಂದು ಸಾದಾ ಕಾಗದದ ಮೇಲೆ ಬರೆದಿರುವುದರಲ್ಲಿ ಯಾವುದೇ ಅಸ್ವಾಭಾವಿಕತೆ ಇರುವುದಿಲ್ಲ. ಮರಣಶಾಸನದ ಸಾಕ್ಷಿದಾರರು ಸಾಕ್ಷ್ಯವನ್ನು ನೀಡಿದ್ದು ದಸ್ತೂರವರ ಸಾಕ್ಷಿಯನ್ನು ಮಾಡಿಸದಿದ್ದದ್ದು ಗಣನೆಗೆ ತೆಗೆದುಕೊಳ್ಳುವಂತಹದ್ದಲ್ಲ. ಸಂಬಂಧಿಕರನ್ನು ಸಾಕ್ಷಿದಾರರನ್ನಾಗಿಸಿರುವುದು ಅಸ್ವಾಭಾವಿಕ ಕ್ರಮವಲ್ಲ. ಅದರಂತೆ ಉಚ್ಚ ನ್ಯಾಯಾಲಯ ಕೆಳ ನ್ಯಾಯಾಲಯಗಳ ತೀರ್ಪು ಮತ್ತು ಪ್ರಕ್ರಿಯೆಯನ್ನು ಎತ್ತಿ ಹಿಡಿದಿರುತ್ತಾರೆ. ಆದುದರಿಂದ ಈ ಮೇಲ್ಮನವಿಯನ್ನು ಈ ನ್ಯಾಯಾಲಯವು ವಜಾಗೊಳಿಸಿದೆ. ಉಪ ನ್ಯಾಯಾಲಯದ ತೀರ್ಪಿನಲ್ಲಿ ಯಾವುದೇ ತಪ್ಪುಗಳಿಲ್ಲ. ಪ್ರಕರಣವನ್ನು ಕೇವಲ ವಸ್ತುಸ್ಥಿತಿಗಳ ಮೇಲೆ ತೀರ್ಮಾನಿಸಿದ್ದು ಉಚ್ಚ ನ್ಯಾಯಾಲಯದಲ್ಲಿ ಮಧ್ಯಪ್ರವೇಶಿಸುವ ಯಾವುದೇ ಕಾರಣಗಳಿರುವುದಿಲ್ಲ. ಸಿವಿಲ್ ಮೇಲ್ಮನವಿ ವ್ಯಾಪ್ತಿ ಸಿವಿಲ್ ಮೇಲ್ಮನವಿ ಸಂಖ್ಯೆ 367/1991, ಎಸ್.ಎ. ಸಂಖ್ಯೆ 35/1983ರಲ್ಲಿ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ದಿನಾಂಕ 21/8/1989ರ ತೀರ್ಪಿನ ಮೇಲೆ ಮೇಲ್ಮನವಿ. ಪ್ರಮೋದ್ ಸ್ವರೂಪ್ ಮೇಲ್ಮನವಿದಾರರ ಪರವಾಗಿ
ಎಸ್ ಕಂಡೂಜ, ವೈ.ಪಿ. ಧಿಂಗ್ರ ಮತ್ತು ಬಲದೇವ ಕೃಷ್ಣನ್ ಸತೀಜ ಪ್ರತಿವಾದಿಗಳ ಪರವಾಗಿ. ನ್ಯಾಯಾಲಯದ ತೀರ್ಪು. ಈ ಪ್ರಕರಣದಲ್ಲಿ ಶಿವನಾರಾಯಣರವರು ಬರೆದಿರುವ ಮರಣ ಶಾಸನವನ್ನು ಪ್ರಶ್ನಿಸಲಾಗಿದೆ. ಶಿವನಾರಾಯಣರ ಪತ್ನಿಯು ಅವರಿಗಿಂತ ಮುಂಚೆಯೇ ತೀರಿಕೊಂಡಿದ್ದು, ಅವರಿಗೆ ರಾಮಕಲಿ ಮತ್ತು ದಿಯೋಕಲಿ ಅಂತ ಇಬ್ಬರು ಹೆಣ್ಣು ಮಕ್ಕಳಿದ್ದು, ರಾಮಕಲಿಗೆ 6 ಹೆಣ್ಣು ಮತ್ತು 3 ಗಂಡು ಮಕ್ಕಳಿರುತ್ತಾರೆ. ಅಂದರೆ ನಂದಕಿಶೋರ್, ಸಂತೋಷ್ ಮತ್ತು ಪ್ರಕಾಶ್. ಸಂತೋಷ್ ಮತ್ತು ಪ್ರಕಾಶ್ ರವರು ಮರಣ ಶಾಸನ ಮಾಡುವ ವೇಳೆಯಲ್ಲಿ ಅಪ್ರಾಪ್ತ ವಯಸ್ಕರಿದ್ದು, ಶಿವನಾರಾಯಣರವರು ಮರಣ ಶಾಸನದ ಮೂಲಕ ತಮ್ಮ ಎಲ್ಲ ಆಸ್ತಿಗಳನ್ನು ತಮ್ಮ ಹಿರಿಯ ಮಗಳು ರಾಮಕಲಿಯ 3 ಗಂಡು ಮಕ್ಕಳಿಗೆ ಕೊಟ್ಟಿರುತ್ತಾರೆ. ಮರಣ ಶಾಸನ ದಿನಾಂಕ 2/5/1972 ಬರೆಯಲಾಗಿದ್ದು, ಮುಂದೆ ಕೆಲವೇ ಸಮಯದಲ್ಲಿ ಸುಮಾರು ಮೇ 1972ರಲ್ಲಿ ಶಿವನಾರಾಯಣರ ಕೊಲೆಯಾಯಿತು. ದಿಯೋಕಲಿಯ ಗಂಡ ಬನ್ವರಿಲಾಲ್ ಮತ್ತು ಆತನ ಸಹೋದರ ರುದ್ರನಿಗೆ ಕೊಲೆಯ ಆರೋಪವನ್ನು ವಹಿಸಲಾಯಿತು. ಬನ್ವರಿಲಾಲ್ನ ಬಿಡುಗಡೆಯಾದರೂ ಆತನ ಸಹೋದರ ರುದ್ರನಿಗೆ ಸತ್ರ ನ್ಯಾಯಾಲಯವು ಜೀವಾವಧಿ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿತು. ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ಕಡತಗಳ ಮೇರೆಗೆ ತೋರಿ ಬಂದಿದ್ದೇನೆಂದರೆ, ರಾಮಕಲಿಯು ಮದುವೆಯ ನಂತರ ತನ್ನ ಗಂಡ ಬಾಲಪ್ರಸಾದ್ನೊಟ್ಟಿಗೆ ತಮ್ಮ ತಂದೆ ಶಿವನಾರಾಯಣನ ಜೊತೆಯಲ್ಲಿ ವಾಸವಾಗಿದ್ದರು. ಅವಳ ಎಲ್ಲ ಮಕ್ಕಳು ಶಿವನಾರಾಯಣನ ಮನೆಯಲ್ಲಿಯೇ ಹುಟ್ಟಿರುತ್ತಾರೆ. ಶಿವನಾರಾಯಣನು ರಾಮಕಲಿಯ ಒಬ್ಬ ಮಗ ಮತ್ತು ಒಬ್ಬ ಮಗಳ ಮದುವೆಯನ್ನು ಸಹ ಮಾಡಿದ್ದರು. ಶಿವನಾರಾಯಣನ ವೃದ್ಧಾಪ್ಯ ಸಮಯದಲ್ಲಿ ರಾಮಕಲಿ ಮತ್ತು ಆಕೆಯ ಗಂಡ ಅವರನ್ನು ನೋಡಿಕೊಳ್ಳುತ್ತಿದ್ದರು. ಚಿಕ್ಕ ಮಗಳಾದ ದಿಯೋಕಲಿ ತನ್ನ ಮದುವೆಯ ನಂತರ ತನ್ನ ಗಂಡನಾದ ಬನ್ವರಿಲಾಲ್ನ ಮನೆಯಲ್ಲಿಯೇ ವಾಸವಿದ್ದಳು. ರಾಮಕಲಿಯ ಮಕ್ಕಳು ಮದುವೆಯ ವೇಳೆಯಲ್ಲಿ ಬನ್ವರಿಲಾಲ್ ಮತ್ತು ದಿಯೋಕಲಿ ಶಿವನಾರಾಯಣರೊಂದಿಗೆ ಜಗಳ ತೆಗೆದು ಶಿವನಾರಾಯಣರ ಆಸ್ತಿಗಳಲ್ಲಿ ಅರ್ಧ ಆಸ್ತಿಯನ್ನು ಕೊಡಲು ಕೇಳಿದ್ದರು. ಅಲ್ಲಿಯ ಊರಿನ ಜನರು ನೆರೆದರು. ಶಿವನಾರಾಯಣರವರು ಅವರ ಆಸ್ತಿಯಲ್ಲಿ ಅವರಿಗೆ ಯಾವುದೇ ಪಾಲನ್ನು ಕೊಡಲು ಒಪ್ಪಲಿಲ್ಲ. ಹಾಗೂ ರಾಮಕಲಿ ಮತ್ತು ಅವರ ಮಕ್ಕಳನ್ನು ನಾನು ನೋಡಿಕೊಂಡಿದ್ದು, ಅವರೇ ತಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ. ತಮಗೆ ದಿಯೋಕಲಿ ಮತ್ತು ಆಕೆಯ ಗಂಡನ ನಡವಳಿಕೆಯಿಂದ ಬೇಸರವಿದ್ದು, ತನ್ನ ಆಸ್ತಿಯಲ್ಲಿ ಅವರಿಗೆ ಯಾವುದೇ ಪಾಲನ್ನು ಕೊಡುವುದಿಲ್ಲವೆಂದಿದ್ದರು. ಅದು ಏನೇ ಇರಲಿ, ಮರಣ ಶಾಸನ ಬರೆದ ಕೆಲವೇ ದಿನಗಳಲ್ಲಿ ಶಿವನಾರಾಯಣರವರ ಕೊಲೆಯಾಗಿರುತ್ತದೆ. ಶಿವನಾರಾಯಣರು ಬಿಟ್ಟ ಆಸ್ತಿಗಳಿಗೆ ಸಂಬಂಧಿಸಿದಂತೆ
ವ್ಯಾಜ್ಯವಿರುತ್ತದೆ.